ಗುಡ್ ಮಾರ್ನಿಂಗ್ ಟಾಮ್ಸಿ. ಅವನೊಬ್ಬರೇ ಬಿಸ್ಕೆಟ್ ತಿನ್ಕೋತಾನೆ ಬಾರು. ಬಿಸ್ಕೆಟ್ ನೋಡಿದ್ರು ಬರ್ತಿಲ್ಲ ಅಂದ್ರೆ ಅವನಿಗೂ ಛಲ ಐತೆ ಅಂತ ಗೊತ್ತಾಯ್ತು. ಇವನಂತೂ ರೆಡಿಯಾಗಿ ಕುಂತವನೆ. ಬಾರ ಟಾಮು. ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ. ನಂಗೆ 2 ಕೊಡ್ ಸಾಕಪ್ಪಿ, ಅನ್ನ ತಿನ್ನಲ್ಲ. ಕೊಡ್ಬಾರ್ದು ಇರಲೇಕ. ಇವತ್ತು ಭಾನುವಾರ ಅಂದ್ಬಿಟ್ಟು ಲೇಟ್ ಆಗಿದ್ದೀವಿ ಫ್ರೆಂಡ್ಸ್, ಅದಕ್ಕೆ ಊಟ ಲೇಟ್ ಆಗ್ತಿದೆ ಅಡುಗೆ ಅಂದ್ಬಿಟ್ಟು ಕೊಡ್ತಾ ಇರೋದು. ಗುಡ್ ಮಾರ್ನಿಂಗ್ ಗಣಪ. ವಾಟ್ ಈಸ್ ಟುಡೇ ಸ್ಪೆಷಲ್? ಕುಸ್ಕ. ವಾವ್. ನಾವು ಸ್ವಲ್ಪ ತಿನ್ಬಿಡ್ತೀವಿ ಕುಸ್ಕ. ತಿನ್ಬೇಡಪ್ಪಿ ಮಸಾಲ ಐಟಮ್ಗಳ. ಆಯ್ತು ಮಾಡ್ತೀನಿ, ತಿನ್ಕೋ. ಮೊಸರು ಬಜ್ಜಿ ಹಾಕೊಂಡು ತಿನ್ಕೋಪಿ. ತಿಂತಾರೆ, ಏನ್ ತಲೆ ಕೆಡ್ಸ್ಕೊಬೇಡ. ಅದಾಗ್ತೈತಿ ಇದಾಗ್ತೈತಿ ಅಂದ್ರೆ ಪ್ರಪಂಚದಲ್ಲಿ ಏನು ತಿನ್ನಂಗಿಲ್ಲ ನಾವು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕಾಡಲ್ಲಿ ಸೊಪ್ಪು ತಿನ್ಕೊಂಡು ಬದುಕಬೇಕಾಗ್ತೈತೆ, ಅದಕ್ಕೆ ತಿಂತಾರು. ಇವನು ಯೋಚನೆ ಮಾಡಬೇಡ, ನಾನು ಇದ್ದೀನಿ. ಒಂದು ಸೆಕೆಂಡಲ್ಲಿ ತಿನ್ ಮುಗಿಸ್ತಾನೆ ಫ್ರೆಂಡ್ಸ್ ಇವನು. ಅನ್ನ ಮಾತ್ರ 1 ಅವರ್ ಬೇಕು ಇವನ್ಗೆ ತಟ್ಟೆ ಖಾಲಿ ಮಾಡಕ್ಕೆ. ಇಷ್ಟಿಷ್ಟೇ ತಿನ್ಲಾರ್ದಿರ ತಿಂತಾನೆ. ಅಷ್ಟೇ ಸರ್, ಹುಡ್ಕೋದೇನ್ ಬೇಡ. ಅವ್ನು ಅಲ್ಲೋಗಿ ತಿಂತಾನೆ, ಇವ್ನು ಕಿತ್ಕೊಂಡು ತಿಂತಾನೆ ಅನ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಆಗಿದ್ದೀರಿ ಫ್ರೆಂಡ್ಸ್. ನಾನು ತೋಸಪಡೋಪರಗೆ 9 ಗಂಟೆಗೆ ಎದ್ದಿದ್ದು ಇವತ್ತು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಭಾನುವಾರ ನಿಧಾನಕ್ಕೆ ಇದ್ರು ಪರವಾಗಿಲ್ಲ, ಕೆಲಸ ಏನಿಲ್ಲ ಶಿವಗೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವಾಗ ಟಿಫನ್ ಇಂತ ಸ್ಟಾರ್ಟ್ ಮಾಡ್ಕೋಬೇಕು ನಾನು. ಅವ್ರಿಬ್ಬರಿಗೆ ಆಲ್ರೆಡಿ ಟೈಮ್ ಆಯ್ತು, ಅದಕ್ಕೆ ಬಿಸ್ಕೆಟ್ ತರಿಸ್ಬಿಟ್ಟೆ. ದೊಡ್ಲ ಹಾಲು ತಂದೈತೆ. ಅಪ್ಪಿ ಯಾಕೆ ಮೊಸರು ತರಲ್ಲ ಅವ್ರಿಗೆ? ಹಾಲು ತಂದ್ ಮೊಸರು ಹೆಂಗಪ್ಪಿ ಮರ್ತೆ? ಮೇನ್ ಮೊಸರಿಗೆ ಕಳಿಸಿದ್ದು ಫ್ರೆಂಡ್ಸ್. ಅವ್ರಿಗೆ ಹೊಟ್ಟೆ ಹಸ್ಕೊಂಡೈತೆ, ಅನ್ನ ಮಾಡ್ತೀನಿ ಮೊಸರು ತಗೋಬಂತ. ಹಾಲು ಹಾಕಿದ್ರೆ ಕೂದಲು ಉದುರ್ತೈತಂತೆ ಫ್ರೆಂಡ್ಸ್ ಇಬ್ರಿಗೂನು, ಅದಕ್ಕೆ ಹಾಲು ಆಗ್ತಾ ಇಲ್ಲ ನಾನು. ಓಕೆ ಫ್ರೆಂಡ್ಸ್, ಈಗ ತಂದಿರೋ ಹಾಲನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಬ್ರೂನು ತಂದ್ಬಿಟ್ಟೈತೆ, ಜೊತೆಗೆ ಕಾಫಿ ಮಾಡ್ಕೊಂಡು ಕೊಟ್ಟು ತುಂಬಾ ದಿನ ಆಯ್ತು ಫ್ರೆಂಡ್ಸ್. ಕಾಫಿ ಮಾಡುವ. 3 ಮೊಟ್ಟೆ ತಂದೈತೆ. 3 ಆಪಶಕ್ಕೂ ನಾ ಯಾವತ್ತು 3 ತರಬೇಡ, 4 ತಗೋಬಾ. ಬೇಕಾದ್ರೆ 3 ಮೊಟ್ಟೆ ನಾನು ತಿನ್ಕೊಂಡು ನಿನ್ಗೆ 1 ಕೊಡ್ತೀನಿ. ತಿಂದೆ ತಾನೆ ಬಿಸ್ಕೆಟ್? ಇನ್ನೇನು ಅಡ್ಗೆ ಏನಿಲ್ಲ, ವೇಟ್ ಮಾಡಿ ಸ್ವಲ್ಪ ಹೊತ್ತು. ಈಗ ನೀವು ಶಾಕ್ ಆಗಿ ಶೇಕ್ ಆಗುವಂತ ಒಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್. ನೀವ್ ಅನ್ಕೊಳ್ತೀರಾ ಭೂಕಂಪ ಆಯ್ತಾ ಅಂತ, ಆಚೆ ಬಂದೆಲ್ಲ ಚೆಕ್ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಏನಂದ್ರೆ ನನಗೆ ಚಿಕನ್ ಇಷ್ಟ ಆಗ್ತಾ ಇಲ್ಲ ಫ್ರೆಂಡ್ಸ್. ಹೋದ್ವಾರ ತಿನ್ಬಿಟ್ಟು ಹೆಂಗೆಂಗೋ ಅನಿಸ್ತಾ ಇತ್ತು, ಅದಕ್ಕೆ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳಕ್ ಆಗ್ತಾ ಇಲ್ಲ. ತಿನ್ನೋದೇ ಸ್ವಲ್ಪ ತಿಂತಾ ಇದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ಜನ್ಮಕ್ಕೆ ಹೋಗೋ. ಚಿಕನ್ ಬಗ್ಗೆ ಫುಲ್ ಇಂಟ್ರೆಸ್ಟ್ ಇದ್ದಿದ್ರೆ, ಮೊದ್ಲಿದ್ದಂಗೆ ಆಸೆ ಇದ್ದಿದ್ರೆ ಫ್ರೆಂಡ್ಸ್, ಇಷ್ಟೊತ್ತು ನಮ್ಮನೆ ಚಿಕನ್ ಬೇಯ್ತಿರ್ತಿತ್ತು. ಆದ್ರೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಚಿಕನ್ ನಾನು ಬಿಟ್ಬಿಡ್ತೀನಿ ಅಂತ ಅನಿಸ್ತೈತೆ. ಏನೋ ಚೋಟು, ಏನ್ ನೋವುಗಳು, ಏನ್ಲ ಬಾಧೆ? ಅವನಂಗೆ ಫ್ರೆಂಡ್ಸ್, ಅವನಿದ್ದೀನಿ ಅಂತ ನನಗೆ ಗೊತ್ತಾಗ್ಬೇಕು ಅಂದ್ರೆ ತರ ಸೌಂಡ್ ಮಾಡ್ತಿರ್ತಾನೆ. ಆಗಾಗ ಗಂಡಪ್ಪ ಹಂಗಾರೆ ತಿಂತೀಯ ಪಕ್ಕ? ನೋಡ್ ಬಂದ್ರೆ ನಂಗೆ ಗೊತ್ತಿಲ್ಲ, ಅನ್ನನೂ ಮಾಡಿಟ್ಟಿರ್ತೀನಿ, ವೈಟ್ ರೈಸ್ನು, ಅದೇ ತಿನ್ಕೋ. ಅಯ್ಯೋ, ಇವನ್ ಹೊಟ್ಟೆಸಿಗೆ ಬರೀ ತಟ್ಟೆ ನೆಕ್ತಾ ಬಿದ್ದವನಲ್ಲಪ್ಪ. ಅವನ್ ಬರೀ ತಟ್ಟೆ ತಾವ್ ಕಾಯ್ಕೊಂಡ್ ಕೂತವ್ರೆ. ಇವ್ರಿಬ್ರು ರಿಯಾಕ್ಷನ್ ನೋಡಿದ್ರೆ ನಾನು ಊಟನೇ ಹಾಕಲ್ಲ ಅನ್ನೋ ತರ ಪಾಪ. ಬಿಸ್ಕೆಟ್ ಕೊಟ್ನಲ್ರೋ, ಸ್ವಲ್ಪ ತಳ್ಕೊಳ್ರಿ ಅನ್ನಾಕೋ ಗಂಟ. ಅಪ್ಪಿ 1 ಕಪ್ ಕುಡಿ, ಏನಾಗಲ್ಲ. ಅರ್ಧ ಕಪ್ಪು. ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಗೆ ಹುಷಾರಿಲ್ಲ ಅಂದ್ಬಿಟ್ಟು ತಿನ್ನೋದ್ ಬಿಡಬಾರ್ದು. ಇರೋ ಲೆಕ್ಕ ನಾನು ಚಿಕನೇ ತಿನ್ಬಾರ್ದು, ವೆಯ್ಟ್ ಗೇನ್ ಆಗೋದು ಅದರಿಂದ ಅಂತ ಹೇಳ್ತಾರೆ. ತಿನ್ನಲ್ವಾ? ಹಂಗೆ ಇವಾಗ ಇಷ್ಟನೂ ಆಗ್ತಿಲ್ಲ ನಂಗೆ ಚಿಕನ್, ಆದ್ರೂ ಮತ್ತೆ ನಾನು ತರ್ಸ್ಕೊತಿದ್ದೀನಿ. ಆತರ ಸಾರ್ಥಕವಾಯ್ತು. ಯಾವುದನ್ನು ಬಿಡಕ್ ಹೋಗ್ಬಾರ್ದು. ತಗೊಳ್ಳಿ. ಹೊಟ್ಟೆ ಹಸಿತಾ ಇದ್ದತ್ತೋ? ಆಯ್ತು ಇರು. ಓನ್ಲಿ 10 minutes ವೇಟ್. ಕುಕ್ಕುಡು ರೈಸು. 1-2 ಬಿಸ್ಕೆಟ್ ಅನ್ನ ಸೈಕಲ್ ಗ್ಯಾಪಲ್ಲಿ ಕಳ್ತಾರ ಮಾಡ್ಕೊಂಡು ತಿನ್ಬೇಕಾಗ್ತಿದೆ. ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳಕ್ಕೆ. ಬಿಸ್ಕೆಟ್ ಇಂದ ಕಾಫಿ ಹಿಂಗ್ ಕುಡಿಯತ್ತೆ, ನಿನ್ ಕಾಯಿಲೆಗಳು ಬರ್ತಾರದು. ನಾನು ಇನ್ನು ಕೈಗೆ ಎತ್ಕೊಂಡಿಲ್ಲ, ಆಗ್ಲೇ ಕುಡ್ದಿಕ್ಕಿದೀಯಾ ಮನಸ್ಸಿನಿಂದ ನೀನು. ಒಂದೊಂದ್ಸಲ ಅನಿಸ್ತೈತೆ ಗಂಡನ ಮಿಷಿನ ಅಂತ ನನ್ಗೆ. ಇನ್ ಲೈಫಲ್ಲಿ ಇವ್ರಿಬ್ರು ಮುಂದೆ ಬಿಸ್ಕೆಟ್ ತಿನ್ನಲ್ಲ ಫ್ರೆಂಡ್ಸ್. ಹೆಂಗ್ ನೋಡ್ತಾವ್ರ ಅಂದ್ರೆ ಹಂಗೆ ಹೊಟ್ಟೆ ನೋವು ಬಂದ್ಬಿಡ್ಬೇಕು, ನೋಡ್ತಾವ್ರೆ. ಇವ್ರು ತಿನ್ವಾಗ ಹಂಗೆ ನಾನು ಹಂಗೆ ನೋಡ್ತೀನ. ಕಣ್ಣಾರ ಮಿಟುಕ್ಸ್ರು. ತಗೊಳ ಬಿಸ್ಕೆಟೇ ತಿನ್ನಲ್ಲ ನನ್ನ ಲೈಫಲ್ಲಿ. ರಾತ್ರಿ ಅವರೆಕಾಳು ಹುರ್ದ್ಬಿಟ್ಟು ಹುಳಿ ಸಾರು ಮಾಡಿದೆ ಫ್ರೆಂಡ್ಸ್. ಇದು ವೇಸ್ಟ್ ಆಗ್ತೈತಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಿಕನ್ ತರಿಸಿಲ್ಲ.
ಇದನ್ನ ತಿನ್ಬಿಟ್ಟು ಈಗ ಅನ್ನದ ಜೊತೆಗೆ ಆಮೇಲೆ ಮಧ್ಯಾಹ್ನಕ್ಕೆ ನಾವು ಫ್ರೆಶ್ ಆಗಿ ಏನಾರ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಒನ್ ಟೈಮ್ ಹಾಲನ್ನು ಹಾಕಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಹಾಲು ಅನ್ನನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಅವರಿಬ್ಬರಿಗೂ ಹೊಟ್ಟೆ ಹಸ್ಕೊಬಿಟ್ಟೆ ಸಿಕ್ಕಾಪಟ್ಟೆ ಅವರಿಬ್ಬರಿಗೆ. ಆಯ್ತು ಸರ್, ಅನ್ನ ತಣ್ಣಗಾಗ್ತಾ ಐತೆ. 9 ಗಂಟೆ ಗಂಟ ಮಲ್ಕೋಬಾರ್ದು, ಭಾನುವಾರ ಆದ್ರೂ ಬೇಗ ಎದ್ದು ಅಡುಗೆ ಮಾಡ್ಬೇಕು, ಬೇಗ ಆರಲ್ಲ. ಹಾಲಲ್ಲಿ ಹಾಕಿದ್ರೆ ಹಾಲಲ್ಲಿ ನೆಕ್ಕೊಂಡು ಅನ್ನ ಬಿಟ್ಬಿಡ್ತಾನೆ ಫ್ರೆಂಡ್ಸ್, ಅದಕ್ಕೆ ಗಟ್ಟಿಗೆ ಕಲ್ಸಿಟ್ರೆ ಅನ್ನನೆಲ್ಲ ನೀಟಾಗಿ ತಿಂತಾನೆ. ತಗೊಳಪ್ಪ ತಂದೆ. ಮೂರು ಜನದ್ದು ಬೆಳಗಿನ ಟಿಫನ್ ಮುಗೀತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಆಯ್ತು. ಮಾಮೂಲಿ ಶಿವ ಕೆಲಸ ಇದ್ರು ಇಲ್ಲದೆ ಇದ್ರು ಮಧ್ಯಾಹ್ನ ಟೈಮು ಜ್ಯೂಸ್ ಕುಡ್ಕೊಬರ್ತೀವಿ ಫ್ರೆಂಡ್ಸ್, ಎಳ್ನೀರು ಇಲ್ಲ ಮೂಸಂಬಿ ಜ್ಯೂಸು. ಅವತ್ತು ಹುಷಾರಿಲ್ದೇ ಇದ್ದಾಗಿಂದ ಅದೇ ಅಭ್ಯಾಸ ಆಗೈತೆ ಫ್ರೆಂಡ್ಸ್. ಆಮೇಲೆ ನನಗೊಂದು ಕಾಯ್ತಾ ಇದೆ ಫ್ರೆಂಡ್ಸ್, ನಾನು ಆಚೆ ಹೋಗೋದು ಯಾವಾಗ ಹೋಗ್ತಿದೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಫ್ರೆಂಡ್ಸ್ ಹೋಲಿ ಹತ್ರದಲ್ಲ ಐತೆ ಫ್ರೆಂಡ್ಸ್. ನಾಳೆ ಇಲ್ಲಿ 2 ದಿನ ಐತೆ ಹೋಲಿ ಹಬ್ಬ, ಕಾಮದಹನ ಅಂತ, ಹೋಲಿ ಹುಣ್ಣಿಮೆ ಅಂತ. 2ರಲ್ಲಿ ಯಾವ್ದು ಅಂತ ಗೊತ್ತಿಲ್ಲ. ಆದ್ರೆ ನಾನು ಇವತ್ತೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೋಲಿ ಹಬ್ಬನ. ಯಾಕಂದ್ರೆ ನಾಳೆ ಶಿವ ಕೆಲ್ಸಕ್ಕೆ ಹೋಗ್ತಿದೆ. ಹೋಲಿ ಆಡೋಣ ಬಾ ಅಂತ ಕರೆದ್ರೆ ಅಷ್ಟೇ ಮುಗೀತು ನನ್ನ ಕತೆ. ಬರೋದಿಲ್ಲ ಶಿವಾಗ, ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವಿ ಫ್ರೆಂಡ್ಸ್. ಪ್ರತಿಯೊಂದು ಹಬ್ಬನು ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ಹೋಲಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನ್ ವೆಜ್ ಎಲ್ಲ ಬಿಡಿ ಫ್ರೆಂಡ್ಸ್, ಯಾವಾಗ ತಿಂತಿರ್ತೀವಿ ನಾವು, ಮಾಡ್ಕೊಳ್ಳೋಣ ಸಂಜೆ ಮೇಲೆ. ಚಿಕನ್ ತಂದೈತಾ ಅಷ್ಟೇ, ಫ್ರಿಜ್ ಎಲ್ಲ ಸೇಫ್ ಆಗೈತೆ. ಹೋಲಿಗೆ ಫ್ರೆಂಡ್ಸ್ ಶಿವ ಏನಂತ ಹೇಳಕ್ಕಾಗ್ತಿಲ್ಲ ಫ್ರೆಂಡ್ಸ್, ನಾನೇ ಹ್ಯಾಂಡ್ ಕ್ರಾಫ್ಟ್ ಅಲ್ಲಿ ಒಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೇನೆಲ್ಲ ಐಟಮ್ ತಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಒಂದು ಇನ್ವಿಟೇಷನ್ ಕಾರ್ಡ್ ಮದುವೆ ಮುಗ್ದೋದು ತಗೊಂಡಿದ್ದೀನಿ. ಇಲ್ಲ 2 ಥರದ್ದು ಏನಾದ್ರು ತಗೋಬಹುದು. ಒಂದು ಟಿಶ್ಯೂ, ಇದರಲ್ಲಿ ಒಂದು ಕಲರ್ ಎತ್ಕೋಬೇಕು ಫ್ರೆಂಡ್ಸ್, ಯಾವ್ದಾದ್ರು ಒಂದು ಕಲರು. ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಫ್ರೆಂಡ್ಸ್, ಅದಕ್ಕೆ ಇದನ್ನ ಎತ್ಕೊಂಡೆ. ಕತ್ರಿ, ಶಿವಗೆ ಹೋಲಿಗೆ ಸರ್ಪ್ರೈಸ್ ಆಗಿ ನಾವು ಮಾಡಬೇಕು ಅಂದ್ರೆ ಒಂದು ಐಟಮ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಏನು ಅಂತ ತೋರಿಸ್ತೀನಿ. ಮೊದಲು ಇನ್ವಿಟೇಷನ್ ಕಾರ್ಡ್ ನ ಓಪನ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇನ್ನ ಬಿಗ್ ಆಗಿರೋದು ರಟ್ಟು ತರದ್ ಏನಾರ ತಗೋಬಹುದು. ಅಂದ್ರೆ ಪೇಜ್ ಖಾಲಿ ಆಗಿರೋ ರಟ್ಟು ಇರ್ತಿತ್ತಲ್ಲ, ಅದನ್ನು ಟಿಶ್ಯೂ ಪೇಪರ್ ಒಳಗೆ ಈ ತರ ಕಲರ್ನ ಹಾಕ್ಬಿಟ್ಟು ಸುತ್ತ ಹಾಕ್ಬೇಕು ಫ್ರೆಂಡ್ಸ್. ಫೆವಿಕ್ ಕಲ್ಲಿಗಿಂತ ಫೆವಿಕ್ ಕ್ವಿಕ್ ವೆಲ್ರಿ ಕ್ವಿಕ್ ಆಗಿ ಅಂಟ್ಕೋತೈತೆ ಅನ್ಬಿಟ್ಟು ಅದನ್ನೇ ತಗೊಂಡಿದ್ದೀನಿ. ವೆರಿ ಸ್ಟ್ರಾಂಗು, ಕೈಗಂಟು ಟಚ್ ಮಾಡ್ಕೋಬಾರ್ದು. ಮಕ್ಕಳ ಕೈಗೆ ಫೆವಿಕ್ ಸಿಕ್ಕಿದ್ರೆ ತುಂಬಾ ಡೇಂಜರು. ನನಗೆ ಕೈಯೆಲ್ಲ ಒಂಥರ ಆಗೋಯ್ತು. ಅದನ್ನು ಹಾಕೊಂಡೆ. ಒಂದೇ ಒಂದು ಇದ್ದಿದ್ದು ಸಾಲಿದೆ ಅನ್ಬಿಟ್ಟು ಫೆವಿಕ್ ಕಲ್ಲಿತ್ತು, ಅದನ್ನು ಹಾಕಿ ಚೆನ್ನಾಗಿ ಅಂಟಿಸ್ಕೊಂಡೆ. ಫಸ್ಟ್ ತೋರಿಸ್ನಲ್ಲ ಫ್ರೆಂಡ್ಸ್ ಫೆವಿಕ್ ಕಿಕ್ ಅಂತ, ವೆರಿ ಸ್ಟ್ರಾಂಗ್ ಫ್ರೆಂಡ್ಸ್. ಸ್ಕಿನ್ಗೆ ಟಚ್ ಆಗ್ಬಿಡ್ತು. 2 ಸ್ಕಿನ್ ನಾವೇನು 2 ಬೆರಳು ಹಿಂಗೆ ಕಟ್ಕೊಂಡು ಅಂದ್ರೆ ಸಿಕ್ಕಾಪಟ್ಟೆ ಬಿಗಿಯಾಗಿ ಅಂಟ್ಕೋತಿದೆ. ಅದಕ್ಕೆ ಅದನ್ನು ಹಾಕ್ತೆ, ಮತ್ತೆ ಇದನ್ನು ಹಾಕಿದ್ದೀನಿ. ತುಂಬಾ ಗಟ್ಟಿಯಾಗಿ ಕಚ್ಕೊಂಡಿದೆ ಫ್ರೆಂಡ್ಸ್. ಇದು ಹಿಂಗೆ ಓಪನ್ ಮಾಡಿದ ತಕ್ಷಣ ಮೇಲೆ ಹಾರ್ತೈತಲ್ಲ, ಟಿಶ್ಯೂ ಪೇಪರ್ ಸ್ವಲ್ಪ ಸಾಫ್ಟ್ ಅಲ್ಲ, ಅದಕ್ಕೆ ಈ ತರ ಪ್ಲಾನ್ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನ ಹುಷಾರಾಗಿ ಒಂದು ಸೈಡ್ ಎತ್ತಿಟ್ಬೇಕು. ಶಿವ ಬಂದ್ಮೇಲೆ ಈ ಪ್ಲಾನ್ ನಾವು ಸಕ್ಸಸ್ ಮಾಡಬೇಕು ಫ್ರೆಂಡ್ಸ್. ಈ ತರ ಕ್ರಿಮಿನಲ್ ಐಡಿಯಾಗಳಿಗೆ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್. ನಾನು ಈ ರೂಮಲ್ಲೇ ಮುಚ್ಚಿಕ್ತೀನಿ, ಇಲ್ಲಿ ಇಟ್ಟಿರ್ತೀನಿ. ಬಂದ್ಮೇಲೆ ಇದು ಓಪನ್ ಮಾಡಪ್ಪ, ಇದು ಡ್ರಾಯಿಂಗ್ ಮಾಡಬೇಕು, ಶೀಟ್ ಬೇಕು ಅಂತೀನಿ. ಓಪನ್ ಮಾಡ್ತೈತೆ, ಹೋಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತೈತೆ. ಇಷ್ಟೇ ಫ್ರೆಂಡ್ಸ್. ನನಗೋಸ್ಕರ ಐಸ್ ಕ್ರೀಮ್ ತಂದಿದೆಯಲ್ಲಪ್ಪಿ, ನಿನಗೋಸ್ಕರ ನಾನೇನಾದ್ರೂ ಗಿಫ್ಟ್ ಕೊಡ್ಲೇಬೇಕೀಗ. 25 ರೂಪಾಯಿ ಐಸ್ ಕ್ರೀಮು. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಇದನ್ನ ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್, ಆಮೇಲೆ ತಿನ್ಬೇಕು. ಇಂಥ ಗಂಡನ ನಾನು ಇಂಥ ಹೆಂಡತಿ ಸಿಕ್ಕಿದ್ದೀನಲ್ಲ, ಏನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ದೇವರೇ ಗಂಟಾಕಿರೋದು. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ. ಆರ್ ಯು ರೆಡಿ ಬೇಬೀಸ್? ಇವನಂತೂ ರೆಡಿ ಆಗವ್ರೆ ಹೋಲಿ ಆಡಕ್ಕೆ. ಇವರಿಬ್ಬರಿಗೆ ಅರ್ಶಿನ ಕುಂಕುಮ ಅಷ್ಟೇ ಇಡ್ತೀನಿ ಫ್ರೆಂಡ್ಸ್, ಕಲರ್ಸ್ ಎಲ್ಲ ಬೇಡ, ಪ್ರಾಬ್ಲಮ್ ಆಗ್ತಿದೆ. ಶಿವ ಬರ್ಲಿ, ಕೈಕಾಲು ಮುಖ ತೊಳ್ಕೊಬತ್ತೀನಿ ಅಂತ ಹೋಗೈತೆ. 2000 years later. ಕಟ್ ಮಾಡ್ಕೊಟ್ಟಿದ್ರೆ ತಿನ್ನೋನಿ ಏನೋ ಕೊಳ್ತಾಗಿರೋದು ತಿನ್ನಕ್ಕೆ ನಾನೇನು ಅಂದಿನೇ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಡುಗೆ ಮಾಡಬೇಕು. ಅಡುಗೆಗೂ ಮುಂಚೆ ಒಂದು ಡ್ರಾಯಿಂಗ್ ಶೀಟ್ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾನು ಅಡುಗೆ ಎಲ್ಲ ಮಾಡಿದ್ದಾದ್ಮೇಲೆ ಆಮೇಲೆ ಒಂದು ಡ್ರಾಯಿಂಗ್ ಮಾಡ್ಬೇಕು ನಾನು. ಅದಕ್ಕೋಸ್ಕರ ಏನು ಜೋಬಲ್ ಚೀಟ್ ಇಟ್ಕೊಂಡಿದ್ದೆ? ಲವ್ ಲೆಟ್ರಾ ಹೆಂಗೆ? ಓ ರೇಷನ್ ಲೆಟ್ರು. ಮದುವೆ ಆದಮೇಲೆ ಎಲ್ಲಿ ಲವ್ ಲೆಟ್ರು, ಓನ್ಲಿ ರೇಷನ್ ಲೆಟ್ರು, ಲಿಸ್ಟ್ ಲೆಟ್ರು. ಗಾಡಿ ತೊಳಿತೀಯಾ? ನಾಳೆ ತೊಳ್ಕೊಡ್ವೆ ನಡಿಯಪ್ಪಿ. ಸೊಳ್ಳೆಗಳು ಜಾಸ್ತಿ, ಮನೆಗೆ ಹೋಗಿ ಬಾಗಿಲಾಕೋ ಫಸ್ಟು. ನಾನು ಮನೆ ಕೆಲಸಗಳು ನನಗೆ ಬೇಕಾದಿದ್ದಾವೆ. ಸರಿ, ಆ ಯೆಲ್ಲೋ ಕಲರ್ ಬಟ್ಲನ್ನ ಎತ್ಕೊಂಡು ಹೋಗಿ ಹಾಕಿರೋ ನಾನ್ ಸೆನ್ಸ್ ಫೆಲೋ ಯಾರು ಇಬ್ಬರಲ್ಲಿ? ನೀನೇನೋ ಚೋಟು? ಆ ಗೊಂಬೆನ ಒಂದು ಗತಿ ಮಾಡಿಕವನ್ನ ಆಟ ಆಡ್ಲಿ ಅಂತ ಕೊಟ್ರೆ. ನಮ್ಮ ಮನೇಲಿ ಹುಡುಕಿದಾಗ ಈ ಶೀಟ್ ಸಿಕ್ತು ಫ್ರೆಂಡ್ಸ್ ನನಗೆ. ಇದು ಡ್ರಾಯಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಆದರೆ ಇದು ಏನೋ ಸ್ವಲ್ಪ ಕಚ್ಕೊಬಿಟ್ಟಿದೆ ಫ್ರೆಂಡ್ಸ್. ಓಪನ್ ಮಾಡ್ಸೋಣ ಶಿವ ಕೈಲಿ, ನಮ್ಮ ಕೈ ಬ್ಯುಸಿ ಆಗೈತೆ. ಅಪ್ಪಿದೇನೋ ಕಚ್ಕೊಂಡೈತೆ, ಜೋರಾಗಿ ಹೇಳಿ ಅಪ್ಪಿ.
ಅರ್ಧಕ್ ಬೇಡ, ನೀವು ಅದು ಬೇಕು ನನಗೆ. ಹಿಂಗಳಿಗೆ ಹಾ ಓಪನ್ ಮಾಡ್ಲೆ. ಹಾ ಹಿಂಗಿಂದ ಹೇಳಿ, ಮದ್ದಕ್ಕೆ ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಏನು ಛೇ, ಜೋರಾಗಿ ಹೇಳಿಬೇಕು ತಾನೇ ಪಿ. ಅದ್ ಹೆಂಗಂದ್ರೆ ಹಿಂಗ್ ಇಟ್ಕೊಂಡು ಹಿಂಗ ಆಡೋದು. ನಿನ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ಹ್ಯಾಪಿ ಹೋಲಿ. ಯಾವಾಗ ಹೋಳಿ? ಇವತ್ತೆ ನನ್ ಗಂಡ ಫ್ರೀ ಆಗಿದ್ದಾಗೆ ಹೋಲಿ ನನ್ಗೆ. ಛೇ, ಫ್ಲಾಪ್ ಆಯ್ತಲ್ಲ ಫ್ರೆಂಡ್ಸ್. ಹ್ಯಾಪಿ ಹೋಲಿ ಗಂಡಪ್ಪ, ಹ್ಯಾಪಿ ಹೋಲಿ. ಜಯಶೀಲನಾಗಿ ಬಾ. ಯಾರು ಹಿಡಿಕೊಳ್ಳೋರು? ನೀರು ಇಟ್ಕೊಳ್ಳಲ್ಲ. 6-7 ಗಂಟೆಗೆ ಹೋಗ್ಕೊಳ್ಳೋದು. ಪರವಾಗಿಲ್ಲ, 7 ಗಂಟೆ ಹೋಲಿ ಆಡುವ, ಆಮೇಲೆ ಉಯ್ಕೊಳುವ. ನೋಡ್ ಶಾಕಾಗಿ ಶೇಕ್ ಆಗ್ಬಿಟ್ಟವನೇ. ಹ್ಯಾಪಿ ಹೋಲಿ ಚೋಟು. ಬಾಗಲ್ ತೆಗಿವ. ಛೇ, ಅದು ಆರಿದ್ರೆ ಸೂಪರ್ ಆಗಿರೋದು ಫ್ರೆಂಡ್ಸ್. ಚಿಮ್ಮ ಅಂತ. ಯಾವ್ರಿಬ್ರು ಕಲರ್ಸ್ಬೇಡಪ್ಪಿ, ಅರ್ಶನ ಕುಕ್ ಮಾಡುವ. ಇಂದಪ್ಪಿ ಹಿಡ್ಕೋ. ಬರಲ್ಲ ಅವರು. ಕೋಳಿ ಮರಿ ಹಿಡ್ದಂಗೆ ಹಿಡಿಬೇಕು ಇವನ್ನ. ಹ್ಯಾಪಿ ಹೋಲಿ ಟಾಮು. ನೀನು ನನಗೆ ಹೊಡಿತ್ಯಾ? ಕಾಲ ಜಾಡ್ಸೋದಿತ್ಯಾ? ಅವ್ನಿಗೆ ಇಕ್ ಬಿಡ್ತಾ ಇಲ್ಲ ಅವರು. ಹ್ಯಾಪಿ ಹೋಲಿ ಟಾಮ್ಸಿ. ಹ್ಯಾಪಿ ಹೋಲಿ ಚೋಟು. ಇವನ್ಗೆ ಒಂದ್ ಜೀವನದಲ್ಲಿ ಉತ್ಸಾಹನೇ ಇಲ್ಲ. ಅದು ಸ್ಟ್ರಾಂಗ್ ಆಗಿ ಸ್ವಲ್ಪ ಪ್ಯಾಕೆಟ್ ಚಿಕ್ಕದ್ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ ಗಂಡ ಜೋರಾಗಿ ಹೇಳಿದ್ರು, ನಿಧಾನಕ್ಕೆ ಬಿಚ್ತಾ ಇತ್ತು. ಅಂದ್ರೆ ನಾನೇ ಮಾಡಿದ್ ಮಿಸ್ಟೇಕ್, ನಿಧಾನಕ್ಕೆ ಬಿಚ್ಚು ಅಂತ ಅನ್ಬಿಟ್ಟು. ಜಯಶೀಲನಾಗಿ ಹೋಗ್ಬಾ. ಅಪ್ಪಿ ಹೋಲಿ ಆಡ್ತಾ ಇಲ್ಲ ಯಾರು. ಅಪ್ಪಿಟ್ಟ ಹೋಲದು ಹೌ ಇಸ್ ಯುವರ್ ಫೀಲಿಂಗ್ ಫಸ್ಟ್ ಟೈಮ್ ಹೋಲಿ ಸೆಲೆಬ್ರೇಷನ್ ಗಂಡಪ್ಪ? ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಇದ್ರ ಫೀಲಿಂಗ್ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಗಂಡನ್ಗೆ ಗೊತ್ತಿಲ್ಲ ಹೆಂಗಿರ್ತಿದ್ ಗೊತ್ತಾ, ಜಾಲಿಯಾಗಿ. ಬಟ್ ನಮ್ಮ ಲೈಫಲ್ಲಿ ಇದೆಲ್ಲ ಇಲ್ಲ. ರಿವರ್ಸ್ ಬಣ್ಣ ಹಚ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನ್ನ ಗಂಡನಿಗೆ. ಇಟ್ಸ್ ಓಕೆ ಫ್ರೆಂಡ್ಸ್, ಹ್ಯಾಪಿ ಹೋಲಿ ಫ್ರೆಂಡ್ಸ್. ಈಗ ಐಸ್ ಕ್ರೀಮ್ ತಿನ್ಬಿಟ್ಟು ನೆಕ್ಸ್ಟ್ ನಾನು ಪಾತ್ರೆ ತೊಳೆಯಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಪಾತ್ರೆ ತೊಳೆದಿಲ್ಲ ಬೆಳಗ್ಗೆಯಿಂದ, ಇದೇ ಆಟಗಳಾಗೈತೆ ನಂದು. ಪಾತ್ರೆ ತೊಳ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟು ಅಡುಗೆಗೆ ಬರ್ತೀನಿ ಫ್ರೆಂಡ್ಸ್. ಚಿಕನ್ನು ಮಧ್ಯಾಹ್ನದ್ದು ಫ್ರಿಜ್ಜಲ್ಲೇ ಐತೆ. ಥ್ಯಾಂಕ್ಸ್ ಗಂಡಪ್ಪ, ಐಸ್ ಕ್ರೀಮ್ ತಂದ್ಕೊಟ್ಟಿದ್ಕೆ. ಇಷ್ಟೇಷ್ಟು 25 ರೂಪಾಯಿ. ತಿನ್ನಲ್ಲ ಅಂತೀನಿ, ತಿಂತೀನಿ. ನಾನು ತಿನ್ನಲ್ಲ ಅಂದ್ರೆ ತಿಂತೀನಿ ಅಂತ ಅರ್ಥ. ತಿಂತೀನಿ ಅಂತ ತಿಂತೀನಿ ಅಂತ ಅರ್ಥ. ಶಿವ ನಾನ್ ವೆಜ್ ತಿನ್ನೋದು ಬಿಟ್ಟಾಗಿಂದ ಫ್ರೆಂಡ್ಸ್, ಮಾಡಕ್ಕೆ ಮನ್ಸಿಲ್ಲ ನನಗೆ. ಅದಕ್ಕೆ ಫ್ರಿಜ್ಜಲ್ಲಿ ಮಧ್ಯಾಹ್ನ ಗಂಟೆ ಬಿದ್ದೈತೆ. ಐಸ್ ಕ್ರೀಮ್ ಕೊಡಂಗಿಲ್ಲ, ಬಿಡಂಗಿಲ್ಲ, ಹಿಂಗ್ ನೋಡ್ತಾರೆ. ಏನ್ ಮಾಡುವ? ತಿನ್ನಂಗಿಲ್ಲ ನೀನು. ಸಂಜೆ ಮೇಲೆ ಪಾತ್ರೆ ತೊಳಿಬೇಕಂದ್ರೆ ಇದೆಲ್ಲ ಸೆಟಪ್ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಂಕಿ ಹಾಕೋಬೇಕು, ಇಲ್ಲಾಂದ್ರೆ ಸೊಳ್ಳೆಗಳು ತಿಂದು ಹಾಕ್ಬಿಡ್ತಾವ ನನ್ನ. ಬೇರೆ ದಿನ ಬೆಳಗ್ಗೆ ಎದ್ದಂಗೆನೆ ಎಲ್ಲ ನೀಟಾಗಿ ತೊಳೆದಿಟ್ಬಿಡ್ತೀನಿ ಫ್ರೆಂಡ್ಸ್. ಭಾನುವಾರ ಬಂತು ಅಂದರೆ, ಶಿವ ಮನೇಲಿತ್ತು ಅಂದರೆ ನಾನು ಏನು ಕೆಲಸ ಮಾಡಲ್ಲ ಫ್ರೆಂಡ್ಸ್. ವಾರದಲ್ಲಿ ಒಂದಿನ ಸಿಕ್ಕೋದು ನನ್ನ ಗಂಡ ಚೆನ್ನಾಗಿ ತಲೆ ತಿನ್ನಬೇಕು ಅಂತ ಅಂದ್ಬಿಟ್ಟು. ಈ ಥರ ಒಣಗಿರೋ ಸಿಲ್ವರ್ ಎಲೆನಲ್ಲಿ ಹಚ್ಚಿದ್ರೆ ಬೇಗ ಒಲೆ ಹಚ್ಕೋತೈತೆ. ಹಿಂಗೆ ಚೆನ್ನಾಗಿ ಹೊಗೆ ಹಾಕಿದ್ರೆ ಹೊಗೆಗೆ ರೂಮಲ್ಲಿರೋ ಸೊಳ್ಳೆಗಳೆಲ್ಲ ಆಚೆ ಬರ್ತವೆ. 6 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ನೀಟಾಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನಾಳೆ ಸೋಮವಾರ ತಲೆ ಸ್ನಾನ ಮಾಡಬೇಕು ಅಂತ ತಲೆ ಎಣ್ಣೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿದ್ದೀನಿ. ಇವನು ದೊಡ್ಡ ಏನೋ ಡಾನು, ಅದಕ್ಕೆ ಚೊಪ್ಲಿನ ಮುಚ್ಚಿಕೋಬೇಕು ಫ್ರೆಂಡ್ಸ್. ಚೊಪ್ಲಿ ಕಚ್ಚೋದು ಅಭ್ಯಾಸ ಮಾಡ್ಕೊಬಿಟ್ಟವನೇ ಚೋಟಗುನು. ಈಗ ಬನ್ನಿ ಫ್ರೆಂಡ್ಸ್, ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಸೌದೆ ಎತ್ಕೊಬರವ. ಡಾನು ಕುಂಕುಮ ಹೆಂಗಿಟ್ಟವನೇ. ಬಣ್ಣ ಹಾಕಿ 4 ಗಂಟೆ ಫ್ರೆಂಡ್ಸ್. ಈಗ ಟೈಮ್ 6 ಗಂಟೆ, ಇನ್ನೂ ಸ್ನಾನ ಮಾಡ್ದಿರ ಕುಂತೈತೆ. ಬಣ್ಣದ ಜೊತೆಗೆ ಒಂದು ತಲೆ ಮೇಲೆ ಒಂದು ಮೊಟ್ಟೆನೂ ಹೊಡಿಬೇಕಾಯ್ತು. ಮೊಟ್ಟೆ ಎಲ್ಲ ಹೊಡಿತಾರೆ ಫ್ರೆಂಡ್ಸ್ ಹೋಲಿಗೆ. ಏನೇ ಆಗಲಿ ಚೈಲ್ಡ್ಹುಡ್ ಹೋಲಿನೇ ಸೂಪರ್ ಫ್ರೆಂಡ್ಸ್. ನಮ್ಮ ಕಡೆ ಸೆಲೆಬ್ರೇಷನು ಶಿವವ್ರ ಕಡೆ ಹಬ್ಬಗಳಲ್ಲೇ ರಂಗೋಲಿಗೆ ಕಲರ್ ಹಾಕೊಳ್ರಿ, ಇನ್ನು ಹೋಲಿ ಹಬ್ಬಕ್ಕೆ ಮೈಗೆ ಬಣ್ಣ ಹಾಕೋತಾರ ಫ್ರೆಂಡ್ಸ್ ಶಿವರೂರಲ್ಲಿ. ಕಾಮಿಡಿ ಏನಂದರೆ ಫ್ರೆಂಡ್ಸ್, ನಾವು ಮದುವೆಗೆ 3 ದಿನಕ್ಕೆ ಯುಗಾದಿ ಹಬ್ಬ ಬಿತ್ತು. 3 ದಿನಕ್ಕೆ ನಾನೇನು ಫುಲ್ಲು ಜೋಶ್ ಫ್ರೆಂಡ್ಸ್. ನಮ್ಮ ಕಡೆ ಹಬ್ಬಗಳು ನೋಡಿದ್ನಲ್ಲ, ಹಬ್ಬ ಅಂದ್ರೇ ಫುಲ್ಲು ಜೋರಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ನೋಡ್ತೀನಿ, ಓಹೋ ಯಾರು ಹಬ್ಬ ಮಾಡ್ತಾ ಇಲ್ಲ. ಆಮೇಲೆ ಹೇಳ್ತು ಶಿವ, ಈ ಕಡೆ ಹಬ್ಬ ಗಿಬ್ಬ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ, ಈ ಕಡೆ ದುಡಿಯೋದು ತಿನ್ನೋದು ಅಷ್ಟೇನೇನೆ, ಹಬ್ಬಗಳೆಲ್ಲ ಮಾಡೋಕೆ ಹೋಗಲ್ಲ ಅಂತ. ಆಮೇಲೆ ಯಾಕೆ ಅಂದ್ಕೊಂಡೆ. ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು, ಆ ಕಡೆ ಸಂಪಾದನೆ ಕಮ್ಮಿ ಫ್ರೆಂಡ್ಸ್. ಈ ಕಡೆ ಸಿಟಿಗಳಲ್ಲಿ ಏನೋ ಒಂದು ಕೆಲಸ ಸಿಗ್ತೈತೆ, ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಹಬ್ಬಗಳು ಮಾಡ್ತಾರೆ. ಆ ಕಡೆ ತುಂಬ ಕಮ್ಮಿ. ಈಗಲೂ 100-200 ಅಷ್ಟೇ ಐತೆ ಕೂಲಿ ಕೆಲಸ ಅದಕ್ಕೆಲ್ಲ.
ಹಂಗಾಗಿ ಹಬ್ಬ ಮಾಡಲ್ಲ. ಅವ್ರಿಗೇನಿದ್ರು ಹಬ್ಬದ ದಿನ ಉಪ್ಸಾರು ಮುದ್ದೆ ಇದೇನೇನೆ ಅಂತ. ಆಮೇಲೆ ಅರ್ಥಾಯ್ತು ಹಿಂಗ ಮ್ಯಾಟ್ರು ಅಂತ. ಏನೋ ನಾನು ಅದಕ್ಕೆ ಮುಂಚೆ ಗ್ರ್ಯಾಂಡಾಗಿ ಹಬ್ಬ ಮಾಡ್ದಂಗೆ ನನ್ನ ರಿಯಾಕ್ಷನ್ ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ನಮ್ಮನೇಲೂ ಹಬ್ಬಗಳು ಮಾಡ್ತಾ ಇರಲಿಲ್ಲ, ಬೇರೆಯವ್ರ ಮನೇಲಿ ಮಾಡ್ತಿದ್ರಲ್ಲ ಅದನ್ನೆಲ್ಲ ನೋಡಿ ಇನ್ಮೇಲೆ ನಮ್ಮನೇಲೂ ಹಬ್ಬ ಮಾಡ್ಬೋದು, ನನಗೂ ಗಂಡನ ಮನೆ ಐತೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ಇದು ಅವಮಾನ ಆಗೋ ವಿಷಯ ಅಲ್ಲ ಫ್ರೆಂಡ್ಸ್, ಇದೆಲ್ಲ ಹೇಳ್ಕೊಂಡು ಹಿಂಗಿರ್ತೈತೆ ಕೆಲವೊಂದು ಹಳ್ಳಿಗಳಲ್ಲಿ ಸಂಪಾದನೆ ಇರಲ್ಲ, ಅವ್ರು ಹೆಂಗೆ ಹಬ್ಬ ಮಾಡೋದು. ಹಾಗಾಗಿ ನಾನು ಮಾತ್ರ ಇವಾಗ ಊರಿಗೆ ಹೋದ್ರೆ ನಾನು ಎಲ್ಲ ಹಬ್ಬನೂ ಮಾಡ್ಬೇಕು ಫ್ರೆಂಡ್ಸ್. ನಾನು ಅದೇ ಶಿವಾಗ ಹೇಳ್ತಾರೋದು, ನಾನು ಎಲ್ಲ ಹಬ್ಬ ಮಾಡ್ಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಯಾವ ಹಬ್ಬನೂ ನಂಗೆ ಸೆಲೆಬ್ರೇಟ್ ಮಾಡಿದ್ದು ಇದೇ ಇಲ್ಲ ಫ್ರೆಂಡ್ಸ್. ಬರೀ ಬೇರೆಯವ್ರ ಮನೇಲಿ ಹೋಗಿ ಪಾತ್ರೆ ತೊಳೆಯೋದು ಅದು ಇದು ಮಾಡೋದೇ ಆಯಿತು. ಹಬ್ಬಗ ಅಂತ ಕರೆಸ್ಕೊಂಡು ಪಾತ್ರೆಗಳು ತೊಳೆಸ್ಕೊಳ್ಳೋದು, ಬಟ್ಟೆಗಳು ಕ್ಲೀನ್ ಮಾಡಿಸ್ಕೊಳ್ಳೋದು, ಮನೆ ಕ್ಲೀನ್ ಮಾಡಿಸ್ಕೊಳ್ಳೋದು ಇದೇ ಮಾಡ್ತಿದ್ರು. ಅದಕ್ಕೆ ನಾನು ನಮ್ಮ ಮನೇಲಿ ಹಬ್ಬ ಮಾಡ್ತೀನಿ ಫ್ರೆಂಡ್ಸ್. ನಾನು ಯಾರ ಮನೆಗೆ ಹೋಗಲ್ಲ, ಇನ್ನು ನಮ್ಮ ಫ್ರೆಂಡ್ಸ್ ಮನೆಗೆ ಮಾತ್ರ ಹೋಗ್ತೀನಿ. ಫಾರ್ ದ ಫಸ್ಟ್ ಟೈಮು ಇಲ್ಲಿ ಗಂಟ ಬಂದವನಪ್ಪಿ ಇವನು. ಇಷ್ಟು ಎಷ್ಟು ಅವನೇ ನೋಡಿ ಫ್ರೆಂಡ್ಸ್. ನಂದೇ ದೃಷ್ಟಿ ಆಗ್ತಿದೆ. ಒಂದೆರಡು ದಿನ ಒಣಗೋಗ್ತಾನೆ, ಒಂದೆರಡು ದಿನ ಗುಂಡು ಕಾಣಿಸ್ತಾನೆ. ಇಲ್ಲ ಫ್ರೆಂಡ್ಸ್, ದೊಡ್ಡ ಹುಡಿ ದೊಣ್ಣೆ ಎತ್ಕೊಂಡು ಹೋಗ್ತಾರೋ ಜಗಳಕ್ಕೆ. ಕುಡಿಬೇಕು, ರಕ್ತ ಕುಡಿಬೇಕು. ಮುರಿದು ಬಿಟ್ಟು ಕೊಡು, ಎತ್ಕೊಂಡು ಹೋಗ್ತೀನಿ. ಅವನಿಗೂ ಅಭ್ಯಾಸ ಮಾಡ್ಸಪ್ಪಿ ಸೌದೆ ಎತ್ಕೊ ಹೋಗೋದಲ್ಲ. ನೋಡ್ದಾ ಎತ್ಕೋತೇನಪ್ಪಿ. ಹಂಗಾರೆ ಓನರ್ಗೆ ಹೇಳ್ಬಿಟ್ಟು ಅವನಿಗೂ ಸಂಬಳ ಇಸ್ಕೋ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಒಂದು ನಿಮಿಷ ನಿಂತ್ಕೊಳ್ಳಲ್ಲ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್, ಓಡಾಡ್ತಾ ಇರೋದೆ. ಬಂದಿದ್ದೀನ ಸೈಲೆಂಟ್ ಆಗಿ ಮಲಗಿದ್ದ. ನಾನು ಎಷ್ಟು ಅದೃಷ್ಟ ಮಾಡಿದ್ದೆ, ಇಷ್ಟು ಸೈಲೆಂಟ್ ಬೇಬಿ ನಮ್ಮ ಮನೆಗೆ ಬಂದವನೇ ಅನ್ಕೊಂಡ್ರೆ. 2 ದಿನದಿಂದ ವರ್ಷನೇ ಚೇಂಜು. ಅವನೊಂದು ಕಡೆ ನಿಂತ್ಕೊಬಿಟ್ರೆ, 1 ನಿಮಿಷ ನಿಂತ್ಕೊಬಿಟ್ರೆ ನೋಡ್ಕೊಳ್ಳಿ ಫ್ರೆಂಡ್ಸ್, 1 ಸೆಕೆಂಡ್, ನಿಮಿಷ ಬೇಡ 1 ಸೆಕೆಂಡ್ ನಿಂತ್ಕೊಬಿಟ್ರೆ ಸಾಕು ಅವನು. ಜಾಸ್ತಿ ರಾಶಿ ಕಟ್ಲೆ ಎತ್ತಾಕೊಂಡು ಹೋಗಲ್ಲ ಫ್ರೆಂಡ್ಸ್. ಮನೆ ಹತ್ರ ಇಲ್ಲೇ ಇರ್ತಾವಲ್ಲ, ಬಂದು ಮುರ್ಕೊಳ್ಳೋದು. ಒಂದು ವಾರ 2-3 ದಿನಕ್ಕಾಗಷ್ಟು ಸೌದೆ ಮಾತ್ರ ಎತ್ಕೊಂಡು ಹೋಗ್ತೀವಿ. ಅಲ್ಲ ರಾಶಿ ಹಾಕೋಬಾರ್ದು ಮನೆಗಳ ಹತ್ರ ಸೌದೆ. ತೋಟದ ಮನೆ ಅಲ್ಲ, ಅವಾಗ ಸೇರ್ಕೊಂಡ್ರೆ ಎತ್ಕೊಳ್ಳೋ ಸೌದೆ ತಲೆ ಮೇಲೆ ಇಟ್ಕೊಳ್ಳೋ. ಬಾ ಎತ್ಕೊಂಡು ಒಬ್ಬ ಎಷ್ಟು ದೊಡ್ಡ ಸೌದೆ. ಇವತ್ತು ನಾನು ಸ್ಪೆಷಲ್ ಆಗಿ ಕುಷ್ಕ ಯಾವತ್ತೂ ಮಾಡಲಿಲ್ಲಲ್ಲ ಫ್ರೆಂಡ್ಸ್. ಚಿಕನು ತಂದೈತೆ, ಕುಷ್ಕನೂ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಫ್ರೆಂಡ್ಸ್ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಶೋ. ಇದು ಪ್ಲಾಸ್ಟಿಕ್ ಹೂ ಥರ ಕಾಣಿಸ್ತೈತಲ್ಲ, ಇದು ರಿಯಲ್ ಫ್ಲವರ್ ಫ್ರೆಂಡ್ಸ್. ಚಿಕನ್ ಏನಾರ ನಾನು ತೊಳೆದ್ರೆ ತಿನ್ನೋವಾಗ ಒಂಥರ ಆಕಳಿಕೆ ಆಗ್ತೈತೆ. ಅದಕ್ಕೆ ಶಿವ ಕೈಲೇ ತೊಳಸ್ಕೊಬಿಡ್ತೀನಿ. ಗಂಡಪ್ಪ ತಮ್ಮಿಂದ ಒಂದು ಅಳಿಲ್ ಸೇವೆ ಆಗಬೇಕು. ನಿನ್ಗೂ ಗೊತ್ತಿರೋ ವಿಷಯನೇ, ಚಿಕನ್ ನಾನು ತೊಳೆದ್ರೆ ತಿನ್ನೋಕ್ಕಾಗಲ್ಲ, ತೊಳ್ಕೊಡಿ ಪ್ಲೀಸ್. ನೀಟಾಗಿ 2-3 ಸಲ ತೊಳ್ಕೊಡು. ನಿಜ ಫ್ರೆಂಡ್ಸ್, ಸಲ ತೊಳೆದ್ಬಿಟ್ಟು ಅದೇನೋ ಚಪಾತಿ ಒಳಗೆ ಅದೇನೇನೋ ಚಿಕನ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ನಲ್ಲ, ತಿಂದಿದ್ದಷ್ಟೇ ಎಲ್ಲ ಹುಳ ಅಂತ ಆಚೆ ಬರ್ತೈತೆ, ಹಂಗೆ ಆಮ್ಲೆಟ್ಗಳಾಗಿ. ಅದಕ್ಕೆ ಯಾಕೆ ತೊಳೆಯೋ ಪ್ರೊಸೆಸ್ಸೇ ಬೇಡ. ಅಪ್ಪಿ ನೀಟಾಗಿ ತೊಳೆಯಪ್ಪಿ. ಥ್ಯಾಂಕ್ ಯು ಗಂಡಪ್ಪ, ಇನ್ನು ಋಣನ ನಾನು ಯಾವತ್ತೂ ಮರೆಯಲಾರೆ. ಫ್ರೆಂಡ್ಸ್, ಈ ಚಿಕನ್ನು ಫ್ರೈ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ಇದನ್ನು ಬೇಯಿಸ್ಕೊಂಡು 1 ಕಪ್ಪಷ್ಟು ನಮಗೆ ಇದ್ರದ್ದು ಜ್ಯೂಸ್ ಸೂಪ್ ಬೇಕು ಫ್ರೆಂಡ್ಸ್. ಕುಷ್ಕಾಗೆ ಚಿಕನ್ದು ಸೂಪ್ ಹಾಕಿದ್ರೆ, ಬೇಯಿಸಿರೋ ನೀರು ಹಾಕಿದ್ರೆ ಸೂಪರ್ ಟೇಸ್ಟ್ ಇರ್ತೈತೆ. ಹಂಗೂ ಮಾಡ್ಬೋದು ಫ್ರೆಂಡ್ಸ್. ಆಲ್ರೆಡಿ ಚಿಕನ್ ಐತಲ್ಲ, ಇದನ್ನೇ ಬೇಯಿಸ್ಕೊಂಡು ಹಾಕೊಂಡು ಸಖತ್ತಾಗಿ ಮಾಡೋಣ. ಅದಕ್ಕೆ ಮೊದಲು ಇದನ್ನ ಏನು ಹಾಕಲ್ಲ ಫ್ರೆಂಡ್ಸ್, ಈರುಳ್ಳಿ ಬೆಳ್ಳುಳ್ಳಿ ಏನು ಸಪ್ರೇಟಾಗಿ ಹಂಗೆ ಬೇಯಿಸ್ಕೊಂಡು ಚೆನ್ನಾಗಿ ನೀರು ಹಾಕಿ ಕುದಿಸ್ಕೊಂಡು ನೀರು ಎತ್ಕೋತೀನಿ. ಆಮೇಲೆ ಇನ್ನೊಂದ್ಸಲ ಫ್ರೈ ಮಾಡ್ಕೊತೀನಿ ಐಟಮ್ಸ್ ಎಲ್ಲ ಹಾಕಿ. ಕುಷ್ಕ ಮಾಡೋಕ್ಕೆ ನಮಗೆ ಮೊದಲು ಚಿಕನ್ದು ಸೂಪ್ ಬೇಕು ಫ್ರೆಂಡ್ಸ್. ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಚಿಕನ್ನ ಮೊದಲು ಹುರ್ಕೊಳ್ತಾ ಇದ್ದೀನಿ. ಉಪ್ಪು ಅರಿಶಿನ ಹಾಕ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಹೆಂಗಂದ್ರೆ ಚಿಕನಲ್ಲಿರೋ ನೀರೆಲ್ಲ ಅದಷ್ಟೇ ಬಿಟ್ಕೊಂಡು ಅದೆಲ್ಲ ಫುಲ್ಲು ಇಮ್ರೋಗ್ಬಿಡ್ಬೇಕು, ಸುಂಡೋಗ್ಬಿಡ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಯಾಕಂದ್ರೆ ಚಿಕನ್ ಸ್ಮೆಲ್ ಬರಬಾರ್ದು. ಆ ಥರ ನೀರೆಲ್ಲ ಸುಂಡೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚಿಕನ್ನು ಅದೇ ಸ್ಮೆಲ್ ಇರಲ್ಲ, ಚೆನ್ನಾಗಿ ಬೆಂದಿರ್ತೈತೆ ಅಂತ ಅರ್ಥ. ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಒಂದು 15 ನಿಮಿಷ ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು. ನೀರೆಲ್ಲ ಸುಂಡೋದ್ಮೇಲೆ 1 ಚಮಚ ನೀರು ಹಾಕೊಂಡೆ. ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸೂಪ್ ಎತ್ಕೋಬೇಕು ನಾನು ಫ್ರೆಂಡ್ಸ್. ಇಲ್ಲಿ ಚಿಕನ್ ಫ್ರೈಗೆ ಮತ್ತೆ ಕುಷ್ಕಕ್ಕೆ ಎರಡಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಮೊಟ್ಟೆ ಬೇಯಿಸಕ್ಕೆ ಹಾಕೋಬೇಕು. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಬೇಯಿಸಿರೋ ನೀರು, ಇನ್ನು ಚಕ್ಕೆ ಲವಂಗ ಪಲಾವ್ ಎಲೆ ತಗೋತೀನಿ ಫ್ರೆಂಡ್ಸ್. ಎಣ್ಣೆ. ಕುಷ್ಕನ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಷ್ಕ ಕುಕ್ಕರ್ 2 ಮ್ಯಾಚ್ ಆಗ್ತೈತೆ ಅಂದ್ಬಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು, ತುಪ್ಪ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ತುಪ್ಪ ಇರಲಿಲ್ಲ, ಸೋಂಪು, ಚಕ್ಕೆ ಲವಂಗ, ಪಲಾವ್ ಎಲೆ ಇಷ್ಟಿತ್ತು ಫ್ರೆಂಡ್ಸ್. ಪಲಾವ್ ಸಾಮಾನು ಇವಿಷ್ಟು ಹಾಕೊಂಡು, ಹಸಿರು ಮೆಣಸಿನಕಾಯಿ ಹಾಕೊಂಡು ಅದು ಚಿಟಪಟ ಸಿಡಿಯೋವರೆಗೂ ಅದನ್ನ ಹಾಕೊಂಡು,
ಆಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋತಾ ಇದ್ದೀನಿ, ಖಾರವಾಗಿದ್ರೆ ತಿಂದಂಗೆ ಅನಿಸ್ತೈತೆ ಹೆಂಗಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಒಂದು 2-3 ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇದನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಟೊಮೊಟೊನ ನಾನು ಬಿರಿಯಾನಿಗೆ ಕುಷ್ಕಾಗೆ ಇದೇ ತರ ಕಟ್ ಮಾಡಾಕಿದ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಇದೇ ತರ ಮಾಡ್ಕೊಂಡೆ ಫ್ರೆಂಡ್ಸ್. ಫ್ರೆಂಡ್ಸ್ ಏನಿಲ್ಲ, ಬೇಗ ಸಾಫ್ಟ್ ಆಗ್ಬಿಡ್ತೈತೆ. 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಸಾಕು. ಈ ತರ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಖಾರ ಹಾಕೊಂಡೆ. ಜಾಸ್ತಿ ಖಾರ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ಮೇಲೆ ಎಲ್ಲ ಎಣ್ಣೆ ತೇಲಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಮೊಸರು 1 ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಚಿಕ್ಕ ಕಪ್ಪಲ್ಲಿ ಮೊಸರು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಸೇಮ್ ಬಿರಿಯಾನಿ ಪ್ರಾಸೆಸ್ ಫ್ರೆಂಡ್ಸ್, ಆದ್ರೆ ಕುಷ್ಕ ಅಂತ ಹೆಸರಿಡೋದು ಅಷ್ಟೇ. ಇದಕ್ಕೆ ಚಿಕನ್ ಪೀಸ್ಗಳು ಹಾಕ್ದಿರ ಬಿಟ್ರೆ ಅಷ್ಟೇ ಕುಷ್ಕ ಅಂತಾರೆ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕೊತ್ತಂಬರಿ, ಪುದೀನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಪುದೀನ ಹಾಕೊಂಡ್ರೆ ಕುಷ್ಕಾಗೆ ಸೂಪರ್ ಫ್ಲೇವರ್ ಇರ್ತೈತೆ ಫ್ರೆಂಡ್ಸ್. ಇದನ್ನು 1-2 ನಿಮಿಷ ಬಾಡಿಸ್ಕೊಂಡು ಅಕ್ಕಿನ ರೇಷನ್ ಅಕ್ಕಿನೇ ಫ್ರೆಂಡ್ಸ್ ನೆನ್ಸಿಟ್ಕೊಂಡಿದ್ದೆ, ಅದನ್ನೇ ಹಾಕೊಳ್ತಾ ಇದ್ದೀನಿ. ಏನಿಲ್ಲ, ತರಕಾರಿ ಕಟ್ ಮಾಡ್ಕೋವರೆಗೂ ನೆನ್ಸಿಟ್ಕೊಂಡಿದ್ದೆ ಅಷ್ಟೇನೆ, ಮೆತ್ತಗೆ ಸಾಫ್ಟ್ ಆಗಿ ಬರ್ಲಿ ಅಂತ ಅಂದ್ಬಿಟ್ಟು. ನಾನು ಏನೇ ಅಡುಗೆ ಮಾಡ್ಲಿ ಫ್ರೆಂಡ್ಸ್, ಮನೇಲಿ ರೇಷನ್ ಅಕ್ಕಿ ಉದ್ರ ಆಗ್ತೈತೆ ಅಂದ್ರೆ ಇದ್ರಲ್ಲೇ ಮಾಡ್ಬಿಡ್ತೀನಿ. ನಾನು ಆಗ್ಲೇ ಚಿಕನ್ ಬೇಯಿಸಿರೋ ನೀರ್ನ ಸೂಪ್ನ ಬಸ್ಸಿಟ್ಕೊಂಡಿದ್ನಲ್ಲ ಅದನ್ನು ಉಯ್ಕೊಂಡೆ ಫಸ್ಟ್. ಆಮೇಲೆ ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ. ಅದನ್ನು ಎಷ್ಟು ಬೇಕೋ ಅಷ್ಟು ನೀರು ಕಣ್ಣೇಳ್ತೇನೆ ಫ್ರೆಂಡ್ಸ್. ನಾನು ಯಾವಾಗಲೂ ಪಲಾವು ಬಾತುಗಳೆಲ್ಲ ಮಾಡೋದು. ಅದನ್ನು ಹಾಕೊಂಡು ಉಪ್ಪು ಹಾಕಿರ್ಲಿಲ್ಲ ಫಸ್ಟಿಂದನೇ, ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಅರ್ಧ ಭಾಗದಷ್ಟು ನಾನು ಹಿಂಗೆ ಓಪನ್ ಆಗಿ ಬೇಯಿಸ್ಕೊಂಡು ಆಮೇಲೆ 1 ನಿಂಬೆಹಣ್ಣು ಫುಲ್ಲು ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರ್ತೈತೆ ಅಂತ ಹಂಗಂತ ಜಾಸ್ತಿ ಹುಳಿನೂ ಮಾಡ್ಕೊಳಕ್ ಹೋಗ್ಬಾರ್ದು. ಆಮೇಲೆ ಬೇಯಿಸಿ ಸುಲ್ದಿಟ್ಕೊಂಡಿರೋ ಮೊಟ್ಟೆ ಹಾಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇದನ್ನ 10 ನಿಮಿಷ ಲೋ ಫ್ಲೇಮಲ್ಲೇ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಅದು ವಿಸಿಲ್ ಬರಲ್ಲ, ಹಂಗೆ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಅದು ಆರದ್ಮೇಲೆ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡ್ಕೊಳ್ಳೋದು ಅಷ್ಟೇನೆ. ಅಷ್ಟ್ರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಬೇಯಿಸ್ಕೊಂಡಿರೋ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಏನು ಹಾಕೊಳ್ತಾ ಇಲ್ಲ ಫ್ರೆಂಡ್ಸ್, ಹಂಗೆ ಡ್ರೈ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಶಿವನು ತಿಂತೀನಿ ಅಂತೂ, ಹಂಗಾಗಿ ಎಣ್ಣೆ ಟೊಮೊಟೊ ಎಲ್ಲ ಹಾಕೋದು ಬೇಡ ಅಂದ್ಬಿಟ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಇದೆಲ್ಲ ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊಂಡು ಬೇಯಿಸಿಟ್ಕೊಂಡು ಚಿಕನ್ ಹಾಕೊಂಡೆ. ಇದೇನು ಅರ್ಧ ಕೆಜಿ ಚಿಕನ್ 1/4 ಕೆಜಿ ಆಗ್ಬಿಟ್ಟೈತೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಬೇಯ್ತಾನೆ ಶಿವಾಗೂ ಹಾಕೊಟ್ಟೆ. ಚಿಕನ್ ತಿಂದು ತುಂಬ ಜಾಸ್ತಿನೇ ಆಗಿತ್ತು ಅಂತ ಅಂದ್ಬಿಟ್ಟು 4 ಪೀಸು. ಮತ್ತೆ ಟಾಮಗೂ ಚೋಟುಗೆ ಇಬ್ಬರಿಗೂ ಮಸಾಲೆ ಹಾಕೋಕೆ ಮುಂಚೆನೆ ಬೇಯಿಸಿರೋದು ಎತ್ತಿಟ್ಕೊಂಡೆ, ಅವರಿಬ್ಬರಿಗೂ ಹಂಗಂಗೆ ಹಾಕೋಣ ಅಂತ ಅಂದ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಕನ್ ಫ್ರೈ ಮಸಾಲ ಇವಿಷ್ಟನ್ನು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಎಣ್ಣೆ ಕಾಣಿಸ್ತಾನೆ ಇಲ್ಲಲ್ಲ ಫ್ರೆಂಡ್ಸ್, ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಶಿವನು ತಿಂತೈತೆ ಒಂದು ಸ್ವಲ್ಪ, ಎಣ್ಣೆ ಹಾಕ್ಬಿಟ್ರೆ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ತಿಂದು, ಅದಕ್ಕೆ ಒಂದು 4 ಪೀಸ್ ಆದ್ರೂ ತಿಂದರೆ ನನಗೂ ಸಮಾಧಾನ ಆಗ್ತೈತೆ ಅಂತ ಅಂದ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಳ ಅಂಟ್ತಾ ಇರ್ತೈತೆ ಎಣ್ಣೆ ಇಲ್ಲ ಅಂದರೆ. ಅವಾಗ ಈ ಥರ ಕೈ ಬಿಡ್ತೀರಾ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಡ್ರೈ ಫ್ರೈ ರೆಡಿ ಆಗಿಬಿಡ್ತೈತೆ. ಆಮೇಲೆ ಮೆಣಸು ಪುಡಿ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟು, ಅದೇನೇ ಇದ್ರೆ ಫ್ಲೇವರ್ ಚೆನ್ನಾಗಿ ಕೊಡೋದು. ಎಣ್ಣೆ ಹಾಕಿ ಯಾರಾದರೂ ತಿಂದೇ ಇದ್ರೆ ಚಿಕನ್ ಫ್ರೈನ ಈ ಥರ ಮಾಡ್ಕೋಬೋದು. ಆಮೇಲೆ ಲಾಸ್ಟಲ್ಲಿ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ತಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೊಳ್ಳೋದು ಅಷ್ಟೇ. ಇಷ್ಟೇ, ಚಿಕನ್ ಡ್ರೈ ಫ್ರೈ ರೆಡಿನೇ ಆಗ್ಬಿಡ್ತೈತೆ. 10 ನಿಮಿಷ ಬಿಟ್ಟಿದ್ನಲ್ಲ, ಅದು ಹೇರ್ ಎಲ್ಲ ಹೋದ್ಮೇಲೆ ಆಮೇಲೆ ತೆಗೆದು ನೋಡಿದ್ರೆ ಕರೆಕ್ಟಾಗಿ ಆಗಿತ್ತು ಫ್ರೆಂಡ್ಸ್. ಇದು ನಮ್ಮ ಕುಷ್ಕ ಡ್ರೈ ಚಿಕನ್ ಫ್ರೈ, ಮೊಸರು, ಈರುಳ್ಳಿ ತಿನ್ನೋಕ್ಕೆ ಗಂಡ. ಮುದ್ದೆ ಮಾರ್ನಿಂಗು, ಮುದ್ದೆ ಯಾವಾಗಲೂ ತಿಂತಿರ್ತೀವಲ್ಲ, ಸ್ಪೆಷಲ್ ತಿನ್ನೋಣ. ಬಿಡೋ ಪ್ರಜಾ, ಈಗ ತಾನೇ ಕುಷ್ಕ ಹಾಕೋಬಾ ಅನ್ಬಿಟ್ಟು ಮುದ್ದೆನಾ. ಸಂತೋಷ. ಫಸ್ಟ್ ಟೈಮ್ ನನ್ನ ಕೈಯಾರ ನಾನೇ ಕುಷ್ಕ ಮಾಡಿರೋದು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೇಮ್ ಕುಷ್ಕ ಥರನೇ ಇದೆ. ನೋಡೋಣ ಟೇಸ್ಟು. ಅಪಶಕುನ ಬಿರಿಯಾನಿ ಕುಷ್ಕ ತಿನ್ನುವಾಗ ಏನು ಆಗಲ್ತು ಕಣೆ, ಹೋಗಿ ಅಂತೆ. ಅಂದ್ರೆ ನಾನು ಮಾಡೋ ಅಡುಗೆ ತಿಂದ್ರೆ ನನಗೇನು ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ಅಂತ ನಿನ್ನ ಅನಿಸಿಕೆನಾ? ಏನಂದೆ, ಇನ್ನೊಂದ್ಸಲ ಹೇಳು. ಫಿಲ್ಟರ್ ನೀರದು. ಮೊದ್ಲು ಯಾವ ನೀರಾದ್ರೂ ಬಳಸ್ತಾ ಇದ್ವಿ ಫ್ರೆಂಡ್ಸ್, ಇವಾಗ ಫಿಲ್ಟರ್ ನೀರಲ್ಲಿ ಕೈ ತೊಳೆಯಂಗಿಲ್ಲ, ಕಾಸ್ಟ್ಲಿ. ಕರೆಕ್ಟಾಗಿ ಮಾಡಿದೀನಿ ಫ್ರೆಂಡ್ಸ್. ನಾನು ಇವನಿಗೆ ವೈಟ್ ರೈಸು ಒಂದೇ ಒಂದು ಪೀಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಟಮು ಕುಷ್ಕ ತಿಂತವನೆ, ಬಾಕ್ಲು ಹಾಕ್ಬಿಟ್ಟು ತಿನ್ಸ್ಬೇಕು. ಓಡೋಗ್ಬಿಟ್ಟು ಅವನ ತಟ್ಟಲ್ಲಿ ತಿಂತಾನೆ ಇವನು. ಖಾರ ಇನ್ನೂ ತಿನ್ನಲ್ಲ ಇವನು, ಅದಕ್ಕೆ ಈ ಥರ ಊಟ ತಿನ್ಬಿಟ್ಟು ಹೊಟ್ಟೆ ತುಂಬ ಆರ ಹಾಕ್ಕೊಂಡು ಸೋಫಾ ಮೇಲೆ ಮಲ್ಕೊಂಡು ನಿದ್ದೆ ಮಾಡೋಕ್ಕೂ ಅದೃಷ್ಟ ಮಾಡಿರ್ಬೇಕು ಫ್ರೆಂಡ್ಸ್. ನನಗೆ 12 ಗಂಟೆ ಆದರೂ ನಿದ್ದೆ ಬರಲ್ಲ, ಎಡಿಟಿಂಗು ಅದು ಇದು ಅಂತ ಟೆನ್ಷನಲ್ಲಿ ಇರ್ತೀನಿ. ಇವನು ಏನು ನೆಮ್ಮದಿಯಾಗವನೆ, ಇವನು ಅದಕ್ಕಿಂತ ಡಬ್ಬಲ್ಲು. ಗಂಡನ್ಗೆ ನ್ಯೂಸ್ದೇ ಚಿಂತೆ, ಅಲ್ಲಿ ಯುದ್ಧ ಆಗ್ತೈತೆ, ಚಿನ್ನದ ರೇಟ್ ಜಾಸ್ತಿ ಆಗ್ತೈತೆ. ಪಾಪ ಯಾಕೆ ಹಂಗೆ ಯುದ್ಧ ಮಾಡ್ಕೋತಾರಪ್ಪಿ, ಸುಮ್ಮನೆ ಮಾಡ್ಕೊಂಡು ತಿನ್ಬಿಟ್ಟು ಬಿತ್ಕೊಳ್ಳಾರ್ದಿರಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಜಗಳ ಮಾಡ್ತೀವಿ ಹಂಗೆ. ನನ್ ಜಗಳನು ಯುದ್ಧನು ಒಂದೇನಾ? ನಾನೇ ಗಂಡನ್ ಬುದ್ಧಿ ಕಲ್ಸೋಕೆ ಮಾಡ್ತೀನಿ ಜಗಳ.
ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್ ನವೇಶ್ರೀ 2ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಸಮರ್ಥ್ 28ನೇ ತಾರೀಕು ಸಾರಿ ಫಾರ್ ಲೇಟ್ ವಿಶಸ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ದೀಕ್ಷಾ 3ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ದಿವ್ಯಶ್ರೀ 7ನೇ ತಾರೀಕು ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.